ಇನ್ನು ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿಯನ್ನ ಹಾವಿಗೆ ಹೋಲಿಸಿದ್ದಾರೆ. ಅವರಿಗೆ ಅರುಳೋ ಮರುಳೋ ಮಾನಸಿಕ ಆರೋಗ್ಯ ಕೆಟ್ಟಿದ್ಯಾ? ಬಿಜೆಪಿಯವರನ್ನ ಕೊಲ್ಲುವ ಕರೆಯನ್ನ ನೀಡಿದ್ದಾರೆ, ಪ್ರಚೋದನಾ ಭಾಷಣವನ್ನ ಮಾಡಿದ್ದಾರೆ. ದ್ವೇಷ ಭಾಷಣ ಕಾಯ್ದೆಯಡಿ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಕೇಸ್ ಹಾಕಬಹುದು. ನಮ್ಮ ಕಾರ್ಯಕರ್ತರು ಅನೇಕ ಕಡೆ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂತಹ ಹೇಳಿಕೆ ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಬಿಜೆಪಿ ಪಾಳ್ಯದಿಂದ. ಆ ಹೇಳಿಕೆಯ ಬೆನ್ನಲ್ಲೇ ಛಲವಾದಿ ನಾರಾಯಣಸ್ವಾಮಿ ಅವರ ಪ್ರತಿಕ್ರಿಯೆ ಇದೆ. ಮುಸಲ್ಮಾನ್ ಬಂಧುಗಳು ಕೊಲ್ಲುವಂತೆ ಪ್ರಚೋದನೆ ಮಾಡಿದ್ದೀರಿ ಅಂದಮೇಲೆ ಇದು ಒಂದು ರೀತಿಯ ದ್ವೇಷ ಭಾಷಣ ಆಗುತ್ತೆ. ಈಗಾಗಲೇ ಕರ್ನಾಟಕದಲ್ಲಿ 25ರಲ್ಲಿ ಡಿಸೆಂಬರ್ 25ರಲ್ಲಿ ದ್ವೇಷ ಭಾಷಣದ ವಿಚಾರದಲ್ಲಿ ಕರ್ನಾಟಕ ಹೇಟ್ ಸ್ಪೀಚ್ ಅಂಡ್ ಹೇಟ್ ಕ್ರೈಮ್ ಪ್ರಿವೆನ್ಷನ್ ಬಿಲ್ ಪಾಸ್ ಮಾಡಿದ್ದೀವಿ. ದೇಶದಲ್ಲೂ ಕೂಡ ಆ ರೀತಿ ಆ ಹೇಟ್ ಸ್ಪೀಚ್ ಮಾಡೋರ ಬಗ್ಗೆ ಕೇಸ್ ಹಾಕ್ಬೋದು. ಈಗಾಗಲೇ ಬಿಜೆಪಿಯ ಅನೇಕ ಕಾರ್ಯಕರ್ತರು ಅವರ ವಿರುದ್ಧವಾಗಿ ಸಿಡಿದೆದ್ದು ಎಲ್ಲ ಕಡೆಯಲ್ಲೂ ಕೂಡ ದೂರುಗಳನ್ನ ದಾಖಲು ಮಾಡ್ತಿದ್ದಾರೆ. ನನಗೆ ಅವ್ರಿಗಿರಬೇಕಾಗಿತ್ತು 1947ರಲ್ಲಿ ನನಗೆ 6 ವರ್ಷ ಆಗಿತ್ತು. ನಾನು ಆಟ ಆಡ್ತಿದ್ದೆ. ಈ ಕಾಸಿಂ ರಜ್ವಿ ನೇತೃತ್ವದ ರಜಾಕರು ದಾಳಿ ನಡೆಸಿ ನನ್ನ ತಾಯಿ ಮತ್ತು ನನ್ನ ತಂಗಿಯ ಅಥವಾ ಅಕ್ಕ ಅವರನ್ನೆಲ್ಲ ಸಾಯಿಸ್ಬಿಟ್ರು. ಅವರನ್ನು ಕೊಂದ ಮೇಲೆ ನನಗೆ 6 ವರ್ಷ ಆಗಿತ್ತು. ನಮ್ಮ ತಂದೆ ಬಂದು ನನ್ನನ್ನ ಆಡ್ತಿದ್ದ ವ್ಯಕ್ತಿನ ಅಲ್ಲಿಂದ ರಕ್ಷಣೆ ಮಾಡಿ ನನ್ನನ್ನು ಹೊರಗಡೆ ತಂದು ಸಾಕಿದ್ರು ಅಂತ. ಅಂದಮೇಲೆ ನಿಮಗೆ ಯಾರ ಮೇಲೆ ಕೋಪ ಇರಬೇಕಾಗಿತ್ತು? ಈ ಕಾಸಿಂ ರಜ್ವಿ ರಜಾಕರ ಮೇಲೆ ನಿಮಗೆ ಕೋಪ ಇರಬೇಕಾಗಿತ್ತು. ನಿಮ್ಮ ಮನೆತನಕ್ಕೆ ತೊಂದರೆ ಕೊಟ್ಟವರು, ನಿಮ್ಮ ಮನೆತನವನ್ನ ಹಾಳು ಮಾಡಿದವರು ಆ ರಜಾಕರು. ಆದ್ರೆ ನೀವು ಅವರ ಬಗ್ಗೆ ಮಾತಾಡದೆ ಅವರನ್ನ ಎತ್ತಿ ಕಟ್ಟಿ RSS ಮತ್ತು ಬಿಜೆಪಿಯವರನ್ನ ಕೊಲ್ಲಬೇಕು ಅಂತ ಹೇಳ್ತೀರಿ. ನಿಮಗೆ ನಾಚಿಕೆ ಆಗೋದಿಲ್ವಾ? ನಮ್ಮ ತಂದೆ ನನ್ನನ್ನ ಸಾಕಿದ್ರು, ವಿದ್ಯೆ ಕೊಟ್ಟರು ಅಂತ ಹೇಳಿದ್ರಲ್ಲ. ನೀವು 1972ರಲ್ಲಿ ಶಾಸಕರಾದಾಗ ನಿಮ್ಮ ತಂದೆಯವರು ಏನ್ ಮಾಡ್ತಿದ್ರು ಅಂತ ಗೊತ್ತಾ? ದನ ಕಾಯ್ತಿದ್ರು ಪಾಪ ಅವರು. ನೀವು ಶಾಸಕರಾಗಿಬಿಟ್ಟಿದ್ರಿ. ಅವರ ಪರಿಸ್ಥಿತಿ ಹಂಗಿತ್ತು. ನಿಮಗೆ ಅಷ್ಟು ಅಕ್ಷರ ಕೊಟ್ಟು ವಿವೇಕ ಕೊಟ್ಟು ನಿಮಗೆ ಭವಿಷ್ಯವನ್ನ ರೂಪಿಸಿಕೊಟ್ಟ ತಂದೆ ದನ ಕಾದು ಬದುಕ್ತಾ ಇದ್ರು ಅವರು. ನೀವು ಅವ್ರನ್ನ ಮನೆಯ ತನಕ ಸೇರಿಸಿರಲಿಲ್ಲ ಅಂತೇಳಿ ಅನೇಕರು ಮಾತಾಡ್ತಾರೆ. ಇಂಥದ್ದ ನಿಮ್ಮ ಇದು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.